ಹೊಸ ವರ್ಷಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಭರ್ಜರಿ ಆದಾಯ ಬಂದಿದೆ. ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬಂದಿದೆ. ನೆನ್ನೆ ಒಂದೇ ದಿನ ಮದ್ಯ ಖರೀದಿಯಿಂದ 193 ಕೋಟಿ ಬಂದಿದೆ. ಸಾಮಾನ್ಯವಾಗಿ ದಿನಕ್ಕೆ ಸುಮಾರು 90 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ಇದು ಡಬಲ್ ಆಗ್ಬಿಟ್ಟಿದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮದ್ಯದಿಂದ 193 ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಆದಾಯ ದುಪ್ಪಟ್ಟಾಗ್ಬಿಟ್ಟಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವ, ನೆನ್ನೆಯ ಮತ್ತು ಇವತ್ತಿನ ಈ ದಿನಕ್ಕೆ ಸರ್ಕಾರ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿತ್ತು. ಬಿಯರ್ಗಳನ್ನ ರೆಡಿ ಮಾಡೋದಾಗಿರಬಹುದು, ಒಂದು ಸ್ವಲ್ಪ ಸ್ಟಾಪ್ ಮಾಡಬೇಕು, ಅದರ ಬದಲಿಗೆ ಹಾಟ್ ಡ್ರಿಂಕ್ಸ್ ಅನ್ನ ನಾವು ಜಾಸ್ತಿ ಸೇಲ್ ಮಾಡಬೇಕು ಅಂತ ಹೇಳಿ ಅದೆಲ್ಲ ವರ್ಕೌಟ್ ಆಗಿ ಆದಾಯ ಕೂಡ ಡಬಲ್ ಆಗಿದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಧ್ರುವ. ಹೊಸ ವರ್ಷಕ್ಕೆ ಸರ್ಕಾರ ಈ ಡಿಸೆಂಬರ್ ತಿಂಗಳಲ್ಲಿ ಒಂದಿಷ್ಟು ಆದಾಯವನ್ನ ಗಳಿಕೆ ಮಾಡಬೇಕು ಎನ್ನುವಂತ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿತ್ತು. ಅದರಂತೆ ನಿನ್ನೆ ಸರ್ಕಾರದ ಬೊಕ್ಕಸಕ್ಕೆ ಭರ್ಜರಿಯಾಗಿ 193 ಕೋಟಿ ಆದಾಯ ಹರಿದು ಬಂದಿದೆ. ಮಾಮೂಲಿ ದಿನಗಳಲ್ಲಿ 90-85 ಕೋಟಿ ಆದಾಯ ಇರ್ತಾ ಇತ್ತು. ಆದ್ರೆ ಈಗ ಈ ಒಂದು ಆದಾಯ ನಿನ್ನೆ 193 ಕೋಟಿ ಆಗಿದ್ದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಸಾಕಷ್ಟು ಜನ ಮದ್ಯವನ್ನ ಸೇವಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ. ಇದೇ ಒಂದು ಕಾರಣಕ್ಕಾಗಿ ನಿನ್ನೆ ರಾಜ್ಯಾದ್ಯಂತ ಭರ್ಜರಿಯಾಗಿ ಎಣ್ಣೆ ಮಾರಾಟ ಹೆಚ್ಚಳವಾಗಿದೆ. ಇನ್ನು ಕಳೆದ ಒಂದು ವಾರದಿಂದನೂ ಕೂಡ ಈ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಒಂದು ನ್ಯೂ ಇಯರ್ ಹಿನ್ನೆಲೆಯಲ್ಲಿ ನ್ಯೂ ಇಯರ್ ಹಾಗೆ ಏನು ಕ್ರಿಸ್ಮಸ್ ಇತ್ತಲ್ವಾ, ಈ ಒಂದು ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮದ್ಯ ಮಾರಾಟವಾಗಿದೆ. 23ರಿಂದ 31ನೇ ತಾರೀಕುವರೆಗೂ ಅಂದ್ರೆ ಈ 9 ದಿನದ ಅವಧಿಯಲ್ಲಿ 1072 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದಿದೆ. ಇನ್ನೊಂದು ಸರ್ಕಾರ ಈ ವರ್ಷ 36,000 ಕೋಟಿ ಹಣವನ್ನ ಟಾರ್ಗೆಟ್ ಅನ್ನ ನೀಡಿದೆ ಅಬಕಾರಿ ಇಲಾಖೆಗೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ನಿನ್ನೆಯ ಆದಾಯ ಸೇರುವ ಮೂಲಕ ಬರೋಬ್ಬರಿ 25,100 ಕೋಟಿ ರೂಪಾಯಿ ಆದಾಯವನ್ನ ಕೂಡ ಗಳಿಕೆ ಮಾಡಿದ್ದಾರೆ. ಇದು 9 ತಿಂಗಳಲ್ಲಿ. ಇನ್ನ ಉಳಿದ 3 ತಿಂಗಳಲ್ಲಿ ಸರ್ಕಾರದ ಎದುರಿಗಿರುವಂತದ್ದು, ಈಗ ಅಬಕಾರಿ ಇಲಾಖೆಯ ಎದುರಿಗಿರುವಂತದ್ದು 11 ಕೋಟಿ ಹೆಚ್ಚುವರಿ ಆದಾಯವನ್ನ ಕೂಡ ಗಳಿಕೆ ಮಾಡ್ಕೋಬೇಕಾಗಿರುವಂತದ್ದು. ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಇರಬೇಕಾಗಿರೋದು IML ಮಾರಾಟ ಹೆಚ್ಚಳವಾಗಿರುವಂತ, ಅಂದ್ರೆ IML ಮಾರಾಟದಲ್ಲಿ ಅಷ್ಟೇನು ಹೆಚ್ಚಳವಾಗಿಲ್ಲ. ಬಿಯರ್ ಮಾರಾಟದಲ್ಲಿ ಕಳೆದ ಲೆಕ್ಕದಂತೆಯೇ ಈ ಸಾರಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 15% ಬಿಯರ್ ಮಾರಾಟದಲ್ಲಿ ಹೆಚ್ಚಳವಾಗಿದೆ. ಆದ್ರೆ ಈ ಹಣದಿಂದ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಆದಾಯ ಏನು ಬರೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಆದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ಗಳ ಮಾರಾಟದಲ್ಲಿ ಕೇವಲ 2% ಮಾತ್ರ ಏರಿಕೆ ಕಾಣ್ತಾ ಇದೆ. ಜನರು ಬಿಯರ್ ಅತ್ತ ಹೆಚ್ಚಿನ ಇದನ್ನ ಒಲವನ್ನ ತೋರಿಸ್ತಾ ಇರುವಂತಹದ್ದು ಇಲ್ಲಿ ಗಮನಿಸಬೇಕಾಗಿರುವ ಅಂಶ. ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಯರ್ ಉತ್ಪಾದನೆಯನ್ನ ಕೂಡ ಸ್ಥಗಿತ ಮಾಡಿತ್ತು. ಆದ್ರೂ ಕೂಡ ಈ ಒಂದು ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ ಕಳೆದ ತಿಂಗಳು 15% ಬಿಯರ್ ಮಾರಾಟ ಹೆಚ್ಚಳವಾಗಿದೆ. ಸಭಾ ರೈಟ್ ಧ್ರುವ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.